ಎಲ್ಲರಿಗೂ ನಮಸ್ಕಾರಗಳು. ಈ ದಿನದ ಪ್ರಚಲಿತ ಘಟನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ. ಇತ್ತೀಚೆಗೆ ಋತುಚಕ್ರ ರಜೆ ನೀತಿ 2025 ಅನ್ನು ಯಾವ ಸರ್ಕಾರ ಘೋಷಿಸಿದೆ? ಇದರ ಉತ್ತರ ಸಿ. ಕರ್ನಾಟಕ ಸರ್ಕಾರ. ಎರಡನೆಯ ಪ್ರಶ್ನೆ. ಕರ್ನಾಟಕದಲ್ಲಿ ಪ್ರಾರಂಭವಾದ ಹೊಸ ನೀರು ಸಂಬಂಧಿತ ಯೋಜನೆ ಹೆಸರು ಏನು? ಇದರ ಉತ್ತರ ಬಿ. ನೀರಿದ್ದರೆ ನಾಳೆ. ಮೂರನೆಯ ಪ್ರಶ್ನೆ. ಯಾವ ಸಂಗಮ ಪೋರ್ಟಲ್ ಅನ್ನು ಯಾವ ಸಚಿವಾಲಯ ಆರಂಭಿಸಿದೆ? ಇದರ ಉತ್ತರ ಶಿಕ್ಷಣ ಸಚಿವಾಲಯ ಬಿ. ನಾಲ್ಕನೆಯ ಪ್ರಶ್ನೆ. ದೆಹಲಿಯಲ್ಲಿ ಭಾರತ ಆತಿಥ್ಯ ವಹಿಸಿರುವ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಸಭೆಯಲ್ಲಿ ಎಷ್ಟು ದೇಶಗಳು ಭಾಗವಹಿಸಿವೆ? ಇದರ ಉತ್ತರ ಸಿ. 124 ದೇಶಗಳು. ಐದನೆಯ ಪ್ರಶ್ನೆ. ದೂರ ಸಂಪರ್ಕ ಅಭಿವೃದ್ಧಿ ಮತ್ತು 5G ಯಶಸ್ಸನ್ನು ಪ್ರದರ್ಶಿಸಲು ಇಂಡಿಯಾ ಮೊಬೈಲ್ ಕಾಂಗ್ರೆಸ್ 2025 ಅನ್ನು ಯಾರು ಉದ್ಘಾಟಿಸಿದರು? ಇದರ ಉತ್ತರ ಎ. ನರೇಂದ್ರ ಮೋದಿ. ಆರನೆಯ ಪ್ರಶ್ನೆ. ಯುನಾದಿ ಬುಡಕಟ್ಟಿನವರು ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ವಾಸಿಸುತ್ತಾರೆ? ಇದರ ಉತ್ತರ ಸಿ. ಆಂಧ್ರಪ್ರದೇಶ. ಏಳನೆಯ ಪ್ರಶ್ನೆ. ಟ್ರಾಫಿಕ್ ಗದ್ದಲವನ್ನು ಕಡಿಮೆ ಮಾಡಲು ಬೇಸ್ ಸಮ ಯೋಜನೆಯನ್ನು ಜಾರಿಗೆ ತಂದಿರುವ ಈಶಾನ್ಯ ರಾಜ್ಯ ಯಾವುದು? ಇದರ ಉತ್ತರ ಬಿ. ನಾಗಾಲ್ಯಾಂಡ್. ಎಂಟನೆಯ ಪ್ರಶ್ನೆ. ಎನ್ಸಿಆರ್ಬಿ ಪ್ರಾರಂಭಿಸಿದ ಆಪರೇಷನ್ ಸಾಗರ್ ಮಂಥನ್ನ ಮುಖ್ಯ ಉದ್ದೇಶವೇನು? ಇದರ ಉತ್ತರ ಬಿ. ಸಮುದ್ರ ಮಾರ್ಗದ ಮೂಲಕ ಮಾದಕ ವಸ್ತುಗಳ ಸಾಗಾಣಿಕೆಯನ್ನು ತಡೆಹಿಡಿಯುವುದು. ಒಂಬತ್ತನೆಯ ಪ್ರಶ್ನೆ. ಟರ್ಕಿಯ ಯಾವ ಪುರಾತತ್ವ ತಾಣದಲ್ಲಿ ಮಾನವ ಮುಖದ 12,000 ವರ್ಷ ಹಳೆಯ ಕಂಬವನ್ನು ಪತ್ತೆ ಹಚ್ಚಲಾಗಿದೆ? ಇದರ ಉತ್ತರ ಬಿ. ಕರಹಾಟೆ ಪೆ. ಹತ್ತನೆಯ ಪ್ರಶ್ನೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಬಿಡುಗಡೆ ಮಾಡಿದ ಭಾರತದ ಮೊದಲ ಕೀಟನಾಶಕ ವಿರೋಧಿ ಹೆಸರು ಏನು? ಇದರ ಉತ್ತರ ಬಿ. ಕಿಸಾನ್ ಕವಚ. 11ನೆಯ ಪ್ರಶ್ನೆ. ಕ್ಯಾಲಿಫೋರ್ನಿಯಾ ದೀಪಾವಳಿಯನ್ನು ಅಧಿಕೃತ ರಾಜ್ಯ ರಜೆಯಾಗಿ ಘೋಷಿಸಿದ ಅಮೆರಿಕದ ಎಷ್ಟನೇ ರಾಜ್ಯವಾಗಿದೆ? ಇದರ ಉತ್ತರ ಸಿ. 3ನೇ ರಾಜ್ಯ. 12ನೇ ಪ್ರಶ್ನೆ. 2025 ನೊಬೆಲ್ ಸಾಹಿತ್ಯ ಪ್ರಶಸ್ತಿಯನ್ನು ಗೆದ್ದವರು, ಅಂದರೆ ಭವಿಷ್ಯದ ಮಾನವ ಸಂಸ್ಕೃತಿಯ ಸಂಕಟ ಮತ್ತು ವಿನಾಶದ ದೃಶ್ಯವನ್ನು ಗಾಢವಾಗಿ ಚಿತ್ರಿಸುವ ಸಾಹಿತ್ಯ ಯಾವುದು? ಇದರ ಉತ್ತರ ಸಿ. ಲಾಸ್ಲೋ ಕ್ರಾಸ್ನಹೋರ್ಕೈ. 13ನೇ ಪ್ರಶ್ನೆ. ನಗರ ಭೂದಾಖಲೆಗಳನ್ನು ಆಧುನೀಕರಿಸಲು DILRMP ಅಡಿಯಲ್ಲಿ ಯಾವ ಯೋಜನೆ ಭೂನಕ್ಷೆ, GNSS ಮತ್ತು ವೆಬ್ GIS ತಂತ್ರಜ್ಞಾನವನ್ನು ಬಳಸುತ್ತದೆ? ಇದರ ಉತ್ತರ ಬಿ. ನಕ್ಷಾ. 14ನೇ ಪ್ರಶ್ನೆ. ಹಸಿರು ಚಹಾ ಮತ್ತು ಸಾಸಿವೆ ಎಣ್ಣೆ ಸೇರಿದಂತೆ 9 ಹೊಸ ವಸ್ತುಗಳನ್ನು ಸೇರಿಸಿದ ನಂತರ ಈ ನಾಮ್ ವೇದಿಕೆಯಲ್ಲಿ ಒಟ್ಟು ಎಷ್ಟು ವಸ್ತುಗಳು ಲಭ್ಯವಿದೆ? ಇದರ ಉತ್ತರ ಸಿ. 247. 15ನೇ ಪ್ರಶ್ನೆ. ಸಾತನೂರು ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಇದರ ಉತ್ತರ ಎ. ತಮಿಳುನಾಡು. ಧನ್ಯವಾದಗಳು.